ಹನುಮಂತು ಕಂಗ್ರಾಟ್ಸ್. ಧನ್ಯವಾದಗಳು ಸರ್. ತರ ಆಮೆ ತರ ಒಳಗ್ ಬಂದ್ರಿ, ಯಾರು ನೋಡ್ಲಿಲ್ಲ ಅದೊಂದು ಮೊಲ ಅಂತ. ಲೇಟ್ ಆಗಿ ಬಂದವರೆಲ್ಲ ಲೇಟೆಸ್ಟ್ ಆಗೇ ಬರೋದು. ಹನುಮಂತು ಚೆನ್ನಾಗ್ ಆಡ್ತಾ ಇದ್ದೀರಾ, ವೆರಿ ವೆಲ್ ಡಿಸರ್ವಿಂಗ್. ಬುದ್ಧಿವಂತರಿಗೆ ಇಡೀ ಪ್ರಪಂಚ ದಡ್ರ ತರನೇ ಕಾಣಿಸೋದು. ಇದು ದಡ್ರ ಪ್ರಪಂಚನೇ, ಯಾಕಂದ್ರೆ ಅವ್ರು ಅಷ್ಟೇ ಬುದ್ಧಿವಂತರಾಗಿರ್ತಾರೆ. ಬುದ್ಧಿವಂತರಿಗೆ ನೀನ್ ಬುದ್ಧಿವಂತಿಕೆ ತೋರಿಸು, ನಾನು ದಡ್ಡನಾಗಿ ಗೆಲ್ತೀನಿ ಅಂತ. ದಿಸ್ ಇಸ್ ಸ್ಮಾರ್ಟ್ ಹನುಮಂತು. ಎಲ್ರು ಒದ್ದಾಡ್ಕೊಂಡು ಕಿತ್ತಾಡ್ಕೊಂಡು ಹೋಗ್ಲಿ, ಬಿಡಾಕ ನಾವು ನೀವು ಆರಾಮಾಗಿ ಹೋಗೋಣ ಅಂತ. ಎಲ್ರು ಕಪ್ ಗೆಲ್ಲಕ್ಕೆ ಆಡ್ತಾ ಇದಾರೋ ದೋಸ್ತ, ನಾವು ಟಾಸ್ ಗೆಲ್ಲೋಣ ಬಾರೋ ಅಂತೀರಿ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಟಿಕೆಟ್ ಫಿನಾಲೆ ಟಾಸ್ಕ್ ಗೆದ್ದು ಮೊದಲ ಟಿಕೆಟ್ ಪಡೆದು ಫಿನಾಲೆ ತಲುಪಿದ ಅದೃಷ್ಟದ ಸ್ಪರ್ಧಿ ಹನುಮಂತು ಲಮಾನಿಗೆ ವೀಕೆಂಡ್ ನಲ್ಲಿ ಕಿಚ್ಚನಿಂದ ಗುಣಗಾನ. ಆಮೆ ತರ ಒಳಗೆ ಬಂದ್ರಿ, ಯಾರು ನೋಡ್ಲಿಲ್ಲ ಅದೊಂದು ಮೊಲ ಅಂತ. ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆದ್ರಿ ಎಂದ್ರು. ಹಳ್ಳಿ ಹುಡುಗನ ಆದರ್ಶಗಳನ್ನ ಎತ್ತಿ ಹಿಡಿದು ಮನೆ ಮಂದಿಗೆ ಬುದ್ಧಿ ಹೇಳಿ ಕಿಚ್ಚ ಹನುಮಂತನಿಗೆ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಸ್ಮಾರ್ಟ್ ಹನುಮಂತು ಎಂದು ಹೆಸರಿಟ್ಟ ಆ ಸುಂದರ ಗಳಿಗೆಯನ್ನ ನೋಡ್ತಾ ಇದ್ದಂತ ಕರುನಾಡ ಜನರ ಮನಸ್ಸು ಖುಷಿಯಾಯಿತು. ಹನುಮಂತನಿಗೆ ಹೊಡೆದು ಇನ್ನೂ ಬಿಗ್ ಬಾಸ್ ಮನೆಯಲ್ಲಿರುವ ಭವ್ಯ ಕುರಿತಾಗಿ ಸುದೀಪ್ ಅವರು ಬೇಸರವನ್ನ ವ್ಯಕ್ತಪಡಿಸಿ ಕಳಪೆ ಶಿಕ್ಷೆಯನ್ನ ಕೊಟ್ಟು ಭವ್ಯಾಳನ್ನ ಜೈಲಿಗೆ ಕಳಿಸಿದ್ರು. ಉಸ್ತುವಾರಿಯಲ್ಲಿ ಎಡವಿದ ರಜತ್ಗೆ ಮುಟ್ಟಿ ನೋಡಿಕೊಳ್ಳುವಂತೆ ಚಾಟಿ ಬೀಸಿದ್ರು. ಮತ್ತೊಂದು ಕಡೆ 2 ಸೆಕೆಂಡ್ನಲ್ಲಿ ಸೋತ ತ್ರಿವಿಕ್ರಮ್ ಸೋಲಿನ ಬಗ್ಗೆ ಎಚ್ಚರಿಕೆ ಕೊಟ್ಟರು. ಮತ್ತೊಂದು ಕಡೆ ಎಲ್ಲರಿಂದ ಉತ್ತಮ ಪಡೆದು ಸೈಲೆಂಟ್ ಆಗಿ ಕೂತ ಚೈತ್ರಾಳ ನಡೆಯ ಬಗ್ಗೆ ಅಚ್ಚರಿ ಪಟ್ಟು, ಈಗ ನಿಮ್ಮನ್ನ ಯಾರು ಟಾರ್ಗೆಟ್ ಮಾಡ್ಲಿಲ್ವೇ, ಟಾರ್ಗೆಟ್ ಮಾಡಿ ಉತ್ತಮ ಕೊಡ್ಲಿಲ್ವೇ ಎಂದು ಕಾಲೆಳೆದ್ರು. ಇನ್ನೊಂದು ಕಡೆ ರಾಯರ ಕುದುರೆ ಕತ್ತೆಯಾಯಿತು ಅನ್ನೋ ಹಾಗೆ ಗೆಳೆಯ ಗೆಳತಿ ಎನ್ನುತ್ತಲೇ ಕಳಪೆಗೆ ಜಾರಿರುವಂತ ಮಂಜು ಅವರಿಗೆ ಮತ್ತೆ ಗೌತಮಿಗೆ ಎಚ್ಚರಿಸಿದ್ರು. ಹಾಗಾದ್ರೆ ಏನೇನಾಯ್ತು ಪಂಚಾಯಿತಿಯಲ್ಲಿ, ಬನ್ನಿ ಕಣ್ಣಾಡಿಸೋಣ. ಎಲ್ರಿಗೂ ಕೂಡ ಒಂದಿಷ್ಟು ರೀತಿಯಾದಂತ ಊಹೆಗಳಿದ್ವು. ವೀಕೆಂಡ್ ನಲ್ಲಿ ಹನುಮಂತ ಲಮಾನಿಯವರು ಮೊದಲ ಟಿಕೆಟ್ ಅನ್ನ ಪಡೆದಿದ್ದಾರಲ್ಲ, ಸೊ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಯಾವ ರೀತಿಯಾಗಿ ಅವ್ರನ್ನ ಮಾತಾಡಿಸಬಹುದು, ಮತ್ತೆ ಅವ್ರಿಗೆ ಹೇಗೆ ಕಂಗ್ರಾಟ್ಸ್ ಅನ್ನ ಹೇಳ್ಬೋದು, ಸೊ ಇದರ ಬಗ್ಗೆ ಒಂದಿಷ್ಟು ರೀತಿಯಾದಂತ ಕುತೂಹಲ ಎಲ್ರಿಗೂ ಕೂಡ ಸಾಮಾನ್ಯವಾಗಿತ್ತು. ಎಲ್ರಿಗೂ ಕೂಡ ಹಾಯ್ ಅಂತ ಹೇಳಿ ವಿಶ್ ಮಾಡಿದ ಕೂಡಲೇ ಹನುಮಂತನಿಗೆ ಕಂಗ್ರಾಟ್ಸ್ ಅನ್ನ ಹೇಳ್ತಾರೆ. ಸೊ ಆಗ ಎಲ್ರಿಗೂ ಆಬ್ವಿಯಸ್ಲಿ ಖುಷಿ ಆಯ್ತು. ಹನುಮಂತನ ಬಗ್ಗೆ ಮಾತಾಡ್ಲಿಕ್ಕೆ ಕಿಚ್ಚ ಸುದೀಪ್ ಅವರು ಶುರು ಮಾಡ್ತಾರೆ. ತದನಂತರ ಅವರಿಗೆ ಒಂದಿಷ್ಟು ಅಪ್ರಿಶಿಯೇಷನ್ ಕೊಡ್ತಾರೆ. ವೆಲ್ ಡಿಸರ್ವ್ ಇಟ್, ವೆರಿ ಗುಡ್, ತುಂಬಾ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ದೀರಾ ಅಂತ ಹೇಳಿ ಚಪ್ಪಾಳೆಯನ್ನ ತಟ್ಟಿ ಅವ್ರಿಗೆ ಸ್ಮಾರ್ಟ್ ಹನುಮಂತು ಅಂತ ಹೇಳಿ ಮಾತನಾಡಿರುವಂತ ಆ ಮಾತು. ಸೊ ಆ ಒಂದು ಸುಂದರ ಗಳಿಗೆ, ಆ ಸುಂದರ ಕ್ಷಣವನ್ನ ನೋಡ್ತಾ ಇದ್ದಂತಹ ಕರುನಾಡ ಜನಕ್ಕೆ ತುಂಬಾ ಖುಷಿ ಆಯ್ತು ಅಂತಂದ್ರೆ ತಪ್ಪಾಗಂಗಿಲ್ಲ. ಅದರ ಜೊತೆಗೆ ಮುಂದುವರೆದು ಕಿಚ್ಚ ಸುದೀಪ್ ಅವರು ಟಾಪಿಕ್ ಗಳನ್ನ ತೆಗೆದುಕೊಳ್ಳಕ್ಕೆ ಶುರು ಮಾಡ್ತಾರೆ. ಮೊದಲೇದಾಗಿ ಆಯ್ಕೆ ಮಾಡಿಕೊಂಡಿರುವಂತಹ ಟಾಪಿಕ್ ಏನು ಅಂತಂದ್ರೆ, ರಜತ್ ಅವರು ವಾರ ಆರಂಭ ಆಗ್ತಾ ಇದ್ದಂತೆ ಅವರ ನಡೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಮೊದಲೇದಾಗಿ ಆ ಟಾಪಿಕ್ ಅನ್ನ ತೆಗೆದುಕೊಳ್ತಾರೆ. ಅಂದ್ರೆ ರಜತ್ ಅವರಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. 5 ಜನರನ್ನ ನೀವು ಟಿಕೆಟ್ ಹೋಮ್ ಅಂತ ಹೇಳಿ ಅನೌನ್ಸ್ ಮಾಡಬೇಕು, ಆ ಟಿಕೆಟ್ ಅನ್ನ ಅವ್ರಿಗೆ ನೀವು ಅವರ ಕತ್ತಿಗೆ ಹಾಕಬೇಕು ಅಂತ ಹೇಳಿ. ಸೊ ಅಂದ್ರೆ ಯಾರ್ಯಾರು ಡಿಸರ್ವ್ ಇರ್ತಾರೆ ನೋಡಿ ಟಿಕೆಟ್ ಮನೆಗೆ ಹೋಗಕ್ಕೆ, ಯಾರು ಟಿಕೆಟ್ ಫಿನಾಲೆ ಹೋಗಕ್ಕೆ, ಯಾರೆಲ್ಲ ಡಿಸರ್ವ್ ಇದಾರೆ ನೋಡಿ, ಸೊ ನಿಮ್ಮ ಪ್ರಕಾರ ಯಾರು ಅಂತ ಹೇಳಿ ಈ ಒಂದು ಟಾಸ್ಕ್ ಅನ್ನ ರಜತ್ ಅವ್ರಿಗೆ ಕೊಟ್ಟಾಗ, ರಜತ್ ಅವರು ಹನುಮಂತನಿಗೆ ಟಿಕೆಟ್ ಹೋಮ್ ಅಂತ ಹೇಳಿ ಆ ಒಂದು ಸ್ಲೇಟ್ ಅನ್ನ ಕತ್ತಿಗೆ ಹಾಕಿ ಅವ್ರಿಗೆ ಒಂದು ಹಾಡಿನ ಮೂಲಕ ವ್ಯಂಗ್ಯವಾಗಿ ಅವ್ರಿಗೆ ಒಂದು ಕಾರಣಗಳನ್ನ ಕೊಟ್ಟಿರ್ತಾರೆ. ಸೊ ಆ ಕಾರಣವನ್ನ ಮತ್ತೆ ವಿಟಿಯಲ್ಲಿ ಪ್ಲೇ ಮಾಡಿ ರಜತ್ ಅವ್ರಿಗೆ ಸುದೀಪ್ ಅವ್ರು ಕೇಳ್ತಾರೆ, ನೀವು ಹೇಳಿದ್ ಸರಿ ಇತ್ತಾ, ನೀವು ಯಾವ ಒಂದು ಆಂಗಲ್ ಅಲ್ಲಿ ಹೇಳಿದ್ರಿ, ಮತ್ತೆ ಹನುಮಂತನ್ಗೂ ಕೂಡ ಕೇಳ್ತಾರೆ, ಅವ್ರು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಸೊ ಈ ಕುರಿತಾಗಿ ಆರಂಭದಲ್ಲೇ ರಜತ್ ಅವ್ರಿಗೆ ಚಳಿ ಬಿಡಿಸ್ತಾರೆ. ಯಾಕೆ ಅಂತಂದ್ರೆ, ನಾವು ಯಾರಿಗೆ ಯಾವ ಕಾರಣಗಳನ್ನ ಕೊಡ್ತಾ ಇದೀವಿ ಅನ್ನೋದ್ರ ಮೇಲೆ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮತ್ತೆ ಕಡಿಮೆ ಆಗುತ್ತೆ. ಸೊ ಅದ್ರ ಮೇಲೆ ನೀವು ಮಾತಾಡಬೇಕು ಅಂತ ಹೇಳಿ ಸುದೀಪ್ ಅವರು ರಜತ್ಗೆ ಬುದ್ಧಿ ಹೇಳ್ತಾರೆ. ಯಾಕೆ ಅಂತಂದ್ರೆ, ಅವರು ಟಿಕೆಟ್ ಹೋಮ್ ಅಂತ ಹೇಳಿ ರಜತ್ ಹನುಮಂತನಿಗೆ ಆ ಒಂದು ಪ್ಲೇಟ್ ಅನ್ನು ಏನ್ ಕೊಟ್ಟಿರ್ತಾರಲ್ಲ, ಬಟ್ ಹನುಮಂತ ಅವರು ಅವ್ರಿಗೆ ಏನು ಮಾತಾಡದೇನೆ ಅವರು ಪ್ರೂವ್ ಮಾಡ್ಕೊಂಡ್ರು, ನಾನು ಟಿಕೆಟ್ ಹೋಮ್ ಅಲ್ಲ, ನಾನು ಟಿಕೆಟ್ ಫಿನಾಲೆ ಅಂತ ಹೇಳಿ. ಹನುಮಂತನ ಗೆಲುವೆ ರಜತ್ಗೆ ಅವಮಾನ. ಅಂದ್ರೆ ಹನುಮಂತ ಅವರು ಏನು ರಿಯಾಕ್ಟ್ ಮಾಡದೆ ಸುಮ್ಮನಾಗಿದ್ರಲ್ಲ, ಸೊ ಆ ಕುರಿತಾಗಿ ಆ ವಿಚಾರವನ್ನ ಹೈಲೈಟ್ ಮಾಡಿ ಕಿಚ್ಚ ಸುದೀಪ್ ಅವರು ರಜತ್ಗೆ ಬುದ್ಧಿವಾದ ಹೇಳಿದ್ರು. ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅಂತ ಹೇಳ್ತಾರೆ. ನಂತರ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಲಮಾನಿ ಅವರು ನಡೆದುಕೊಂಡಿರುವಂತಹ ರೀತಿ, ಮತ್ತೆ ಆ ಟಾಸ್ಕ್ ಗಳನ್ನ ಅವರು ಸಿಂಪ್ಲಿಫೈ ಮಾಡಿಕೊಂಡಿರುವಂತಹ ರೀತಿ, ಮತ್ತೆ ಆಟಗಳಲ್ಲಿ ಅವರು ಗೆದ್ದಿರುವಂತಹ ರೀತಿ, ಸೊ ಇದೆಲ್ಲದರ ಬಗ್ಗೆ ಸುದೀಪ್ ಅವರು ಹನುಮಂತನನ್ನ ಗುಣಗಾನ ಮಾಡಲು ಶುರು ಮಾಡ್ತಾರೆ. ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಬಿಗ್ ಬಾಸ್ ಮನೆಗೆ ಹನುಮಂತ ಲಮಾನಿ ಅವರು ಕಾಲಿಟ್ಟಾಗ ಎದುರಾಳಿಯ ಸ್ಪರ್ಧಿಗಳು ಹಳ್ಳಿ ಪೆದ್ದು ಇಷ್ಟು ತಿಳುವಳಿಕೆ ಇರುವಂತಹ ನಮಗೆ ಅಂತಂದ್ರೆ, ಇಷ್ಟೆಲ್ಲಾ ಬುದ್ಧಿವಂತರಾಗಿರುವಂತಹ ನಮಗೆ
ನಮಗೆ ಬಿಗ್ ಬಾಸ್ ಮನೆ ಏನು ಅಂತ ಗೊತ್ತಾಗ್ತಾ ಇಲ್ಲ, ಮತ್ತೆ ಟಾಸ್ಕ್ಗಳ ಬಗ್ಗೆ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಗೆಲ್ಲಿಕ್ ಆಗ್ತಾ ಇಲ್ಲ ಅಂತದ್ರಲ್ಲಿ ಈ ಹಳ್ಳಿ ಹುಡುಗ ಹನುಮಂತನಿಗೆ ಏನ್ ಅರ್ಥ ಆಗತ್ತೆ, ಹೇಗ್ ಬಂದಿದ್ದಾರೆ ನೋಡಿ ಹಾಗೆ ಹೋಗ್ತಾರೆ ಅಂತ ಹೇಳಿ ಹನುಮಂತನ ಹಿಂದೆ ಮಾತಾಡ್ಕೊಂಡಿರುವಂತ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಲೇಟ್ ಆಗಿ ಕಾಲಿಟ್ಟಿರೋದು ಆಮೆ ಎಂತಿರುವ ಮೊಲ ಅನ್ನೋದು ಎಲ್ರಿಗೂ ಕೂಡ ಲೇಟ್ ಆಗಿ ಅರ್ಥ ಆಯ್ತು ಅಂತ ಹೇಳಿ. ಅಂತಂದ್ರೆ ಹನುಮಂತು ಆಮೆ ಎಂತಿರುವಂತಂದ್ರೆ ದಡ್ಡನಂತಿರುವಂತಹ ಜಾನ, ದಡ್ಡನಂತಿರುವಂತಹ ಸಮರ್ಥ ನಾಯಕ ಅನ್ನೋದು ಎಲ್ರಿಗೂ ಕೂಡ ಅದು ಲೇಟ್ ಆಗಿ ಅರ್ಥ ಆಯ್ತು ಅಂತ ಹೇಳಿ ಸುದೀಪ್ ಅವರು ಇದ್ರ ಬಗ್ಗೆ ಹೇಳ್ತಾರೆ. ತುಂಬಾ ಚೆನ್ನಾಗಿ ಅವ್ರ ಬಗ್ಗೆ ಗುಣಗಾನ ಮಾಡ್ತಾರೆ. ಮತ್ತೆ ಅವ್ರು ಹೇಳಿರುವಂತಹ ಆ ಪ್ರತಿಯೊಂದು ಮಾತಿನಲ್ಲೂ ಕೂಡ ಅದು ಬಿಗ್ ಬಾಸ್ ಆಟಕ್ಕೆ ಮತ್ತೆ ಸ್ಪರ್ಧಿಗಳಿಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ, ಪ್ರತಿಯೊಬ್ರು ಅಂತಂದ್ರೆ ವೀಕ್ಷಕರಿಗೂ ಸಹಿತ ಒಂದೊಳ್ಳೆ ಬುದ್ಧಿವಾದ ಆಗಿತ್ತು ಅಂತಂದ್ರೆ ತಪ್ಪಾಗಂಗಿಲ್ಲ. ಅಷ್ಟು ಚೆನ್ನಾಗಿ ಅಷ್ಟು ಸೊಗಸಾಗಿ ಅವರು ಮಾತಾಡ್ತಾ ಇದ್ರು. ನಂತರ ಹನುಮಂತನ ನಡವಳಿಕೆಯಿಂದ ಹಿಡಿದು ಅವರು ಸಮಸ್ಯೆಗಳನ್ನ ಯಾವ ರೀತಿಯಾಗಿ ನೋಡ್ತಾರೆ, ಟಾಸ್ಕ್ಗಳನ್ನ ಎಷ್ಟು ಚೆನ್ನಾಗಿ ಅವರು ಸಿಂಪ್ಲಿಫೈ ಮಾಡ್ತಾರೆ ಅಂತಂದ್ರೆ ಈ ವಾರ ಫಿನಾಲೆ ವೀಕ್ ಇದೆ, ಫಿನಾಲೆ ಟಿಕೆಟ್ ಅನ್ನ ಪಡೆಯುವಂತಹ ವೀಕ್ ಇದೆ. ಸೊ ಬಿಗ್ ಬಾಸ್ ಎಂತೆಂತ ಟಾಸ್ಕ್ ಗಳನ್ನ ಕೊಡ್ಬೋದು, ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದು, ಸೊ ಅದ್ರ ಬಗ್ಗೆಯೇ ತಲೆನೋವು ತರಿಸ್ಕೊಳ್ಳುವಂಥದ್ದು ಹನುಮಂತನ ಸ್ಟೈಲ್ ಅಲ್ಲ. ಹನುಮಂತ ಆ ರೀತಿ ಅಲ್ಲ, ಸಿಂಪಲ್ ಹುಡುಗ. ಏನೇ ಸಮಸ್ಯೆಗಳು ಬಂದ್ರು, ಎಂಥದೇ ಟಾಸ್ಕ್ಗಳು ಬಂದರೂ ಸಹಿತ ಅದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋ ರೀತಿ ಇದೆ ಅಲ್ಲ, ಸೊ ಹನುಮಂತನ ಆ ಒಂದು ಆದರ್ಶ ಗುಣದ ಬಗ್ಗೆ ಎತ್ತಿ ಹಿಡಿತಾರೆ. ಆ ಸಂದರ್ಭದಲ್ಲಿ ಗೌತಮಿಗೆ ಹನುಮಂತು ಕೇಳಿರುವಂತ ಪ್ರಶ್ನೆ ಏನು ಅಂತಂದ್ರೆ, ಈ ಟಿಕೆಟ್ ಫಿನಾಲೆ ಟಾಸ್ಕ್ಗಳಲ್ಲಿ ಗೆದ್ದು ಮೊದಲ ಟಿಕೆಟ್ ಏನಾದ್ರೂ ಪಡೆದು ಬಿಟ್ರೆ ಏನಾಗುತ್ತೆ, ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ಗೌತಮಿ ಕೇಳ್ತಾರೆ. ಅಂತಂದ್ರೆ ಬಿಗ್ ಬಾಸ್ ಅನೌನ್ಸ್ ಮಾಡಿದಾಗ ಹನುಮಂತನಿಗೆ ಅರ್ಥ ಆಗಿರಲಿಲ್ಲ, ಅರ್ಥ ಮಾಡ್ಕೊಳ್ಳಿ. ತದನಂತರ ಗೌತಮಿಗೆ ಹೋಗಿ ಹೇಳ್ದಾಗ ಗೌತಮಿ ಏನೇನೆಲ್ಲ ಇಂಪ್ಯಾಕ್ಟ್ ಆಗ್ಬೋದು ಅಂದ್ರೆ ಮುಂದೆ ಆ ಸ್ಪರ್ಧೆಗೆ ಎಷ್ಟು ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ನೀಟಾಗಿ ಹೇಳ್ತಾರೆ. ತದನಂತರ ಹೇಳ್ತಾರೆ, ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿರೋದನ್ನ ನೋಡಿ ಅಕ್ಕ ಎಲ್ಲರೂ ಗುದ್ದಾಡ್ಲಿ, ಎಲ್ಲರೂ ಕೂಡ ಜಗಳ ಮಾಡ್ಕೊಳ್ಳಿ, ಆದ್ರೆ ನಾವು ಮಾತ್ರ ಆರಾಮಾಗಿ ಆಡೋಣ ಬಿಡು ಅಂತ ಹೇಳಿ ಅವರು ತೆಗೆದುಕೊಂಡಿರುವಂತ ಆ ರೀತಿ. ಮತ್ತೆ ಅಂದ್ರೆ ಎಂಥದೇ ದೊಡ್ಡ ಟಾಸ್ಕ್ ಇರಲಿ, ಎಂಥದೇ ದೊಡ್ಡ ಸಮಸ್ಯೆ ಇರಲಿ, ಬಟ್ ಅವರು ಅದನ್ನ ಸಿಂಪಲ್ ವೇ ಇಂದ ತೆಗೆದುಕೊಳ್ಳೋ ರೀತಿ ಮತ್ತೆ ಅವ್ರಿಗೆ ಆರಾಮಾಗಿ ಕಾಮ್ ಅಂಡ್ ಕೂಲ್ ಆಗಿರೋದನ್ನ, ಸೊ ಇದೆಲ್ಲವನ್ನು ಕೂಡ ಅರ್ಥ ಮಾಡಿಸ್ತಾರೆ. ಅಂತಂದ್ರೆ ಎಷ್ಟು ಮನುಷ್ಯ ಕಾಮ್ ಆಗಿ ಕೂಲ್ ಆಗಿರ್ತಾರೆ ನೋಡಿ, ಅಷ್ಟು ಚೆನ್ನಾಗಿ ಅವರ ಮೆದುಳು ವರ್ಕ್ ಮಾಡ್ತಾ ಇರುತ್ತೆ ಅನ್ನೋದನ್ನ ಇಲ್ಲಿ ಹನುಮಂತು ತಮ್ಮ ಟಾಸ್ಕ್ ಮೂಲಕ ಈ ವಾರ ಅದನ್ನ ಪ್ರೂವ್ ಮಾಡಿದ್ರು. ಸೊ ನೀವು ಇಲ್ಲಿರುವಂತಹ ಸ್ಪರ್ಧಿಗಳಿಗೆ ಅಷ್ಟೇ ನಿಮ್ಮ ಒಂದು ವ್ಯಕ್ತಿತ್ವವನ್ನ ಪ್ರೂವ್ ಮಾಡಲಿಲ್ಲ, ಹೊರಗಡೆ ಇರುವಂತಹ ಜನಕ್ಕೂ ಕೂಡ ನೀವು ಒಂದೊಳ್ಳೆ ಪಾಠವನ್ನ ಹೇಳ್ಕೊಟ್ರಿ ಅಂತ ಹೇಳಿ ಹನುಮಂತನಿಗೆ ಮತ್ತೆ ಸುದೀಪ್ ಅವರು ಚಪ್ಪಾಳೆಯನ್ನ ಹೊಡೆದು ಅವರಿಗೆ ಅವರ ಒಂದು ಗುಣಗಾನವನ್ನ ಮಾಡೋರು ಅಂತ ರೀತಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಮತ್ತಿನ್ನೊಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೂ ಕೂಡ ಹನುಮಂತನ ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ತಾರೆ ಕಿಚ್ಚ ಸುದೀಪ್ ಅವರು. ಧನರಾಜನ ಜೊತೆಗೆ ಹೋಗಿ ಹನುಮಂತ ಲಮಾನಿ ಅವರು ಮಾತಾಡಿರ್ತಾರೆ. ಅಂತಂದ್ರೆ ಏನಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳೆಲ್ಲರೂ ಕೂಡ ಇನ್ನೇನು ಫಿನಾಲೆ ಹತ್ತಿರ ಆಗ್ತಾ ಇದೆ, ಇನ್ನು ಉಳಿದಿರೋದು ಎರಡು ವಾರ, ಈ ಸಂದರ್ಭದಲ್ಲಿ ಯಾವ ರೀತಿ ಆಟಗಳು ಬರುತ್ತೆ, ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಮತ್ತೆ ಕಪ್ ಸಿಗುತ್ತೋ ಇಲ್ವೋ, ಟ್ರೋಫಿ ಸಿಗುತ್ತೋ ಇಲ್ವೋ, ನಾವು ಗೆಲ್ತೀವೋ ಇಲ್ವೋ, ಈ ಟೆನ್ಷನ್ ನಲ್ಲೇ ಸ್ಪರ್ಧಿಗಳೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಹನುಮಂತ ಲಮಾನಿ ತನ್ನ ದೋಸ್ತನ ಮುಂದೆ ಹೋಗಿ ಹೇಳಿರುವಂತ ಮಾತು ಏನಿತ್ತು ಗೊತ್ತಾ, ದೋಸ್ತ ಎಲ್ಲರೂ ಕೂಡ ಕಪ್ ಗೆಲ್ಲಕ್ ಹೋರಾಡ್ಲಿ, ನಾವಿಬ್ರು ಇವತ್ತು ಟಾಸ್ಕ್ ಗೆಲ್ಲೋಣ ಅಂತ ಹೇಳಿ ಈ ಮಾತನ್ನ ಹೇಳಿರ್ತಾರೆ. ಅಂತಂದ್ರೆ ಇವತ್ತಿನ ಕೆಲಸವನ್ನ ಮಾಡಬೇಕು, ಇವತ್ತೇನ್ ನಡೆಯುತ್ತೆ ಅದರ ಬಗ್ಗೆ ನಾವು ಯೋಚನೆ ಮಾಡೋಣ ಅನ್ನೋದ್ರ ಬಗ್ಗೆ ನಾವು ಹನುಮಂತ ಲಮಾನಿಯಿಂದ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಸುದೀಪ್ ಅವರು ಹನುಮಂತ ಲಮಾನಿಯ ಈ ಆದರ್ಶ ಗುಣವನ್ನ ಎತ್ತಿ ಹಿಡಿದು ಮನೆಯಲ್ಲಿರುವಂತ ಸ್ಪರ್ಧಿಗಳಿಗೆ ಪಾಠ ಹೇಳಿದ್ರು, ಬುದ್ಧಿವಾದ ಹೇಳಿದ್ರು. ತದನಂತರ ಹನುಮಂತನಿಗೆ ತಮ್ಮ ಆಟದ ಬಗ್ಗೆ ರಿಯಾಕ್ಷನ್ ಅನ್ನ ಕೇಳ್ತಾರೆ ಅವರು ಸುದೀಪ್ ಅವರು, ಏನ್ ಅನಿಸ್ತಾ ಇದೆ ಈ ವಾರ ನೀವು ಫಿನಾಲೆ ಟಿಕೆಟ್ ಅನ್ನ ಪಡೆದಿರೋ ಕಾರಣಕ್ಕಾಗಿ, ಸೊ ಯಾವ ರೀತಿಯಾಗಿತ್ತು, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಹನುಮಂತ ಕೊಟ್ಟಿರುವಂತ ಆ ಸಿಂಪಲ್ ಉತ್ತರದಿಂದ ಮನೆಯಲ್ಲಿರುವಂತ ಸ್ಪರ್ಧಿಗಳಿಗೆಲ್ಲ ಮತ್ತಷ್ಟು ಮುಜುಗರ ಆಯ್ತು ಅಂತಂದ್ರೆ ತಪ್ಪಾಗಂಗಿಲ್ಲ. ಏನಂತಂದ್ರೆ ನಾನು ಆಡ್ತೀನ್ರಿ, ಅದು ನನಗೆ ಗೆಲುವಾಗುತ್ತೆ ಅನ್ನೋದು ನನಗೆ ಗೊತ್ತಿರಂಗಿಲ್ಲ, ನಿಜವಾಗ್ಲೂ ನಾನು ಗೆಲ್ತೀನಿ ಅನ್ನೋದು ನನಗ ಗೊತ್ತಿರಲಿಲ್ಲ, ಬಟ್ ನಾನು ಆಟ ಆಡುವಂತ ಸಂದರ್ಭದಲ್ಲಿ ನಾನು ನನ್ನನ್ನ 100% ನನ್ನ ಎಫರ್ಟ್ ಅನ್ನ ನಾನು ಹಾಕ್ತೀನಿ, ನಾನು ಪ್ರಯತ್ನ ಬಿಡುವುದಿಲ್ಲ, ಪ್ರಯತ್ನಗಳನ್ನ ಪಟ್ಟೆ ಪಡ್ತೀನಿ ಅಂತ ಅಂದಿರುವಂತ ಆ ಮಾತು ಮಾತ್ರ ಎಲ್ರಿಗೂ ಕೂಡ ಮುಜುಗರಕ್ಕೆ ಈಡು ಮಾಡ್ತು. ತದನಂತರ ಬಿಗ್ ಬಾಸ್ ಮನೆಗೆ ಬರಲು ಹನುಮಂತ ಲಮಾನಿಗೆ ಬಿಗ್ ಬಾಸ್ ತಂಡ ಏನು ಅಪ್ರೋಚ್ ಮಾಡಿದ್ರಲ್ಲ, ಅಂತಂದ್ರೆ ಅವ್ರಿಗೆ ನೀವು ಬಿಗ್ ಬಾಸ್ ಮನೆಗೆ ಬರ್ತೀರಾ, ನೀವು ಆಟ ಆಡ್ತೀರಾ ಅಂತ ಕೇಳಿರುವಂತ ಸಂದರ್ಭದಲ್ಲಿ ಹನುಮಂತ ಲಮಾನಿ ಬಿಗ್ ಬಾಸ್ ತಂಡಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈ ಒಂದು ವೀಕೆಂಡ್ ನಲ್ಲಿ ಅವ್ರು
ಕೇಳ್ಕೊಳ್ತಾರೆ. ಏನು ಅಂತಂದ್ರೆ ಅಲ್ಲೆಲ್ಲ ಟಾಸ್ಕ್ಗಳು ಇರ್ತಾವ್ರಿ ಸರ, ನಂಗೆ ಆಟ ಆಡಕ್ ಬರೋದಿಲ್ಲ ಮತ್ತೆ ಹೆಂಗ್ರಿ ಅಂತ ಏನೋ ಕೇಳಿರ್ತಾರಂತಂತೆ. ನೀವು ಆಟ ಆಡ್ತೀರಿ, ನಿಮ್ ಬಗ್ಗೆ ನಮಗ್ ಗೊತ್ತು, ನೀವು ಒಳಗ್ ಹೋಗ್ರಿ ಅಷ್ಟ ಅಂತಂತ ಹೇಳಿ ಬಿಗ್ ಬಾಸ್ ತಂಡ ಹನುಮಂತನಿಗೆ ಹೇಳಿತ್ತಂತೆ. ಬಟ್ ಈ ಒಂದು ಸಂದರ್ಭ ಮತ್ತೆ ಹನುಮಂತು ಈ ರೀತಿಯಾಗಿ ಆಟ ಆಡ್ತಾ ಇರೋದನ್ನ ನೋಡಿ ನಿಜಕ್ಕೂ ಹನುಮಂತನ ಮೇಲೆ ಒಂದೊಳ್ಳೆ ಕಾನ್ಫಿಡೆಂಟ್ ಅನ್ನ ಇಟ್ಕೊಂಡೆ ಬಿಗ್ ಬಾಸ್ ತಂಡ ಅವ್ರನ್ನ ಒಳಗ್ ಕಳಿಸ್ತಾ, ಅಥವಾ ಇವರೊಂದು ಕಾಮಿಡಿ ಜಾನರ್ ಆಗ್ತಾರೆ, ಜೊತೆಗೆ ಇವರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ, ಇವರಿಂದ ಜನರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಅನ್ನ ಸಿಗುತ್ತೆ, ಆಟ ನೆಕ್ಸ್ಟ್ ಬಟ್ ಇವರಿಂದ ಒಂದು ಎಂಟರ್ಟೈನ್ಮೆಂಟ್ ಅಂತೂ ಸಿಗುತ್ತೆ ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡು ಬಿಗ್ ಬಾಸ್ ತಂಡ ಅವ್ರನ್ನ ಮನೆ ಒಳಗಡೆ ಕಳಿಸಿದ್ದ ಗೊತ್ತಾಗ್ಲಿಲ್ಲ. ಬಟ್ ಟೋಟಲಿ ಹನುಮಂತ ಎಲ್ಲದಕ್ಕೂ ಎಲ್ಲದಕ್ಕೂ ಕೂಡ ಅವರು ಫೈಟ್ ಕೊಟ್ಟು ಇವತ್ತು ಆಟ ಆಡಿ ಇವತ್ತು ಅವರು ಮೊದಲ ಫಿನಾಲೆ ಟಿಕೆಟ್ ಅನ್ನ ಪಡೆದಿರೋ ಕಾರಣ ಮಾತ್ರ ಇದು ಬಿಗ್ ಬಾಸ್ ತಂಡಕ್ಕಾಗಿರ್ಬೋದು, ಸುದೀಪ್ ಅವರಿಗೆ ಮತ್ತೆ ಅವರ ಆಜುಬಾಜು ಕೂತ್ಕೊಂಡಿರುವಂತಹ ಸ್ಪರ್ಧಿಗಳಿಗೆ ಮತ್ತೆ ಟೋಟಲ್ ಈ ಕಾರ್ಯಕ್ರಮವನ್ನ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಎಲ್ರಿಗೂ ಕೂಡ ಅಚ್ಚರಿ ಎನಿಸಿದೆ. ನೋಡಿ, ನಾವು ಕಾರ್ಯಕ್ರಮದಲ್ಲಿ ಹೇಗಾಯ್ತು ಏನೇನಾಯ್ತು ಅನ್ನೋದನ್ನ ನೋಡ್ತಾ ಇರ್ತೀವಿ, ಆದ್ರೆ ಕಿಚ್ಚ ಸುದೀಪ್ ಅವರು ಹನುಮಂತನ ನಡೆ ಮತ್ತೆ ನಡವಳಿಕೆ ಮತ್ತೆ ಅವರು ಯಾವ ರೀತಿಯಾಗಿ ಥಿಂಕ್ ಮಾಡ್ತಾರೆ, ಸೊ ಇದೆಲ್ಲದರ ಬಗ್ಗೆ ಸುದೀಪ್ ಅವರು ಚೆನ್ನಾಗಿ ಸ್ಟಡಿ ಮಾಡ್ಕೊಂಡು ಬಂದು ನಿನ್ನೆ ವೀಕೆಂಡ್ ನಲ್ಲಿ ಹನುಮಂತನ ಗುಣಗಾನ ಮಾಡಿದ್ದು ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಸೊ ಭವ್ಯ ಹನುಮಂತನಿಗೆ ಹೊಡೆದಿರುವಂತದ್ದು ಅಂತಂದ್ರೆ ಭವ್ಯ ಹನುಮಂತನ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಸುದೀಪ್ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಅಂತಂದ್ರೆ ನೀವು ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿದ್ದೀರಾ ಅಂತಂದ್ರೆ ಇದು ನಿಮ್ಮ ಲಕ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಹಿಂದೆ ಯಾರಾದ್ರ ಮೇಲೆ ಒಂದ್ ಸ್ವಲ್ಪ ಹಲ್ಲೆ ಮಾಡಿದ್ರೆ, ಒಂದ್ ಸ್ವಲ್ಪ ಕೈ ಎತ್ತಿದ್ರು ಅಂತ ಅನ್ಕೊಳ್ಳಿ, ಅವರನ್ನ ಬಿಗ್ ಬಾಸ್ ತೆಗೆದುಕೊಂಡಿರೋ ನಿರ್ಧಾರ ಹೇಗಿತ್ತು ಅಂತಂದ್ರೆ ಕ್ವಿಕ್ ಆಗಿ ಅವರು ಆಟನೇ ಆಡ್ತಾ ಇರ್ಲಿ, ಅವ್ರು ಏನೇ ಮಾಡ್ತಾ ಇರ್ಲಿ, ಅವರನ್ನ ಆಟದಿಂದ ಅರ್ಧಕ್ಕೆ ನಿಲ್ಲಿಸಿ ಅವರನ್ನ ಮನೆಯಿಂದ ಹೊರ ಕಳಿಸ್ಕೊಟ್ಟಿದ್ದು ಕೂಡ ಉಂಟು. ಸೊ ಆದ್ರೆ ನಿಮ್ಮ ವಿಚಾರದಲ್ಲಿ ಯಾಕೆ ಬಿಗ್ ಬಾಸ್ ಈ ರೀತಿ ಮಾಡ್ತೋ ಏನೋ ಗೊತ್ತಿಲ್ಲ, ಅಥವಾ ನಿಮ್ಮ ಲಕ್ ಅಂತ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನೀವು ಇನ್ನೂ ಉಳಿದಿದ್ದೀರಾ. ಆ ರೀತಿಯಾಗಿ ಹಲ್ಲೆ ಮಾಡೋದಲ್ಲ. ಆ ಜಾಗದಲ್ಲಿ ಹನುಮಂತ ಆಗಿದ್ರು ಓಕೆ, ಬೇರೆ ಯಾರಾದ್ರೂ ಅಂತಂದ್ರೆ ಮಂಜು, ರಜತ್, ತ್ರಿವಿಕ್ರಮ್ ಇವ್ರು ಯಾರಾದ್ರೂ ಆಗಿದ್ರೆ ಅಲ್ಲಿ ದೊಡ್ಡ ರಂಪಾಟವೇ ಆಗಿರೋದು. ಸೊ ಆಗ ನಿಮ್ಗೆ ಉಳಿಗಾಲ ಇರ್ತಿರ್ಲಿಲ್ಲ, ನೀವು ಮನೆಯಿಂದ ಹೊರಗೆ ಹೋಗ್ಬೇಕಾಗಿತ್ತು. ಸೊ ಸ್ವಲ್ಪ ನಿಮ್ಮ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಆಟವನ್ನ ಆಟದ ರೀತಿಯಾಗಿ ಆಡಿ ಅಂತ ಹೇಳಿ ಭವ್ಯಾಳಿಗೆ ಸುದೀಪ್ ಅವರು ಬುದ್ಧಿವಾದ ಹೇಳ್ತಾರೆ. ತದನಂತರ ಇದಕ್ಕೆ ಶಿಕ್ಷೆ ಆಗ್ಲೇಬೇಕು, ಇದನ್ನ ಹೀಗೆ ಬಿಟ್ರೆ ಬೇರೆಲ್ಲ ಸ್ಪರ್ಧಿಗಳು ಇದನ್ನೇ ಅಸ್ತ್ರ ಮಾಡ್ಕೊಂಡು ಅವರು ಕೂಡ ಹೊಡೆದಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ ಭವ್ಯಾಳಿಗೆ ಒಂದು ಶಿಕ್ಷೆಯನ್ನ ಕೊಡ್ತಾರೆ, ಅದುವೇ ಕಳಪೆ ಶಿಕ್ಷೆಯನ್ನ ಕೊಡ್ತಾರೆ. ಮತ್ತೆ ಇವತ್ತಿನ ಸೂಪರ್ ಸಂಡೇಲೂ ಕೂಡ ನೀವು ಗಮನಿಸಿರ್ತೀರಿ, ಎಲ್ಲರೂ ಕೂಡ ಮೇಕಪ್ ಹಾಕೊಂಡು ತುಂಬಾ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಂಡು ಬಂದು ಕುತ್ಕೊಂಡ್ರೆ ಭವ್ಯ ಮಾತ್ರ ತಮ್ಮ ಕಳಪೆ ಬಟ್ಟೆಯನ್ನೇ ಹಾಕಿಕೊಂಡು ಬಂದು ಅವರು ಸೂಪರ್ ಸಂಡೇಯಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಸುದೀಪ್ ಅವರು ಕೊಟ್ಟಿರುವಂತಹ ಟಾಸ್ಕ್ಗಳಾಗಿರ್ಬೋದು, ಮತ್ತೆ ಸೂಪರ್ ಸಂಡೇಯಲ್ಲಿ ನಡೆಯುವಂತಹ ಚಿಟ್ಚಾಟ್ ನಲ್ಲಿ ಕೂಡ ಭವ್ಯ ಕಳಪೆ ಡ್ರೆಸ್ ಅಲ್ಲೇ ಇದ್ದಾರೆ, ಅದು ನೀವು ನೋಡಿರ್ಬೋದು. ಅಂದ್ರೆ ಟೋಟಲಿ ಭವ್ಯಾಳಿಗೆ ಹನುಮಂತನಿಗೆ ಹೊಡೆದಿರೋ ಕಾರಣಕ್ಕಾಗಿ ಭವ್ಯಾಳಿಗೆ ಶಿಕ್ಷೆಯಾಗಿದೆ. ಇದಿಷ್ಟು ನಿನ್ನೆ ವೀಕೆಂಡ್ ನಲ್ಲಿ ನಡೆದಿರುವಂತಹ ಹೈಲೈಟ್ಸ್ ಗಳಾಗಿತ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಒಟ್ಟಿನಲ್ಲಿ ಹನುಮಂತ ಲಮಾಣಿಯವರ ಬಗ್ಗೆ ಗುಣಗಾನ ಮಾಡಿರುವಂತಹ ಕಿಚ್ಚ ಸುದೀಪ್ ಅವರ ಬಗ್ಗೆ ಎಲ್ಲರೂ ಕೂಡ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಹಳ್ಳಿ ಹುಡುಗನ ಆದರ್ಶಗಳನ್ನ ಎತ್ತಿ ಹಿಡಿದು ಮನೆ ಮಂದಿಗೆ ಪಾಠ ಹೇಳಿರುವಂತದ್ದು, ಮತ್ತೆ ಆ ಸೂಕ್ಷ್ಮ ವಿಚಾರಗಳನ್ನ ಎತ್ತಿ ಹಿಡಿದು ವೀಕ್ಷಕರು ಅಂದ್ರೆ ಯಾರೆಲ್ಲ ಆ ಕಾರ್ಯಕ್ರಮವನ್ನ ನೋಡ್ತಾ ಇದ್ರಲ್ಲ ಅವರೆಲ್ಲರಿಗೂ ಕೂಡ ಮನ ಮುಟ್ಟುವಂತ ಸಂದೇಶಗಳನ್ನ ಕೊಟ್ಟಿದ್ದು ಮಾತ್ರ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಖುಷಿ ಆದ್ರು ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋ ರಿವ್ಯೂ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬೈ.